ಮೆಸೇಜ್ನಿಂದ ಮಸಣ ಸೇರಿದ ಮಗ ಹೇಗಿದೆ ರೇಣುಕಾಸ್ವಾಮಿ ಕುಟುಂಬದ ಕತೆ ದರ್ಶನ್ ಬಗ್ಗೆ ಏನ್ ಹೇಳುತ್ತೆ ಕುಟುಂಬ ಮಗನಿಲ್ಲದ ಮನೆ ಡಿ ಗ್ಯಾಂಗ್ ಕ್ರೌರ್ಯಕ್ಕೆ ಕುಟುಂಬವೇ ಅನಾಥವಾಗಿರುವಂಥದ್ದು ಮೆಸೇಜ್ಗೆ ಪ್ರಾಣದ ಬೆಲೆ ತೆತ್ತಿರುವಂಥದ್ದು ರೇಣುಕಾಸ್ವಾಮಿ ಹೇಗಿದೆ ರೇಣುಕಾಸ್ವಾಮಿಯ ಕುಟುಂಬದ ಪರಿಸ್ಥಿತಿ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯನ್ನ ಕಳ್ಕೊಂಡ ಬಳಿಕ ಅನಾಥವಾಗ್ಬಿಟ್ಟಿದೆ ಈ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಪುತ್ರ ಶೋಕ ನಿರಂತರಂ ಅಂತಾರೆ ಆ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು ರೇಣುಕಾಸ್ವಾಮಿ ಕುಟುಂಬಕ್ಕೆ ಬಿಕಾಸ್ ಮಗನನ್ನ ಕಳ್ಕೊಂಡಿರುವಂಥ ಕಾರಣಕ್ಕೋಸ್ಕರ ನನ್ನ ಸೊಸೆ ಮುಂದೆ ಏನು ಮಾಡ್ತಾಳೆ ಹೇಗೆ ನಡೆಯುತ್ತೆ ಜೀವನ ನೆಕ್ಸ್ಟು ಬರುವಂಥ ಪಾಪು ಏನಾದರೂ ಕೇಳಿದಂಥ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಉಟ್ಕೊಳ್ತವೆ ಆಮೇಲೆ ಕಣ್ಮುಂದೆ ಬೆಳೆದಿದ್ದಂಥ ಮಗ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಅದು ಪ್ರತಿದಿನವೂ ಕೂಡ ಕಾಡ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕಾಣಿಸುವಂಥದ್ದೇ ಅದು ಮಗನನ್ನ ಕಳೆದುಕೊಂಡು ವೃದ್ಧ ತಂದೆ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಗಂಡನ ನೆನಪಿನಲ್ಲಿ ಕಾಲ ದೂಡ್ತಾ ಇದ್ದಾರೆ ಗರ್ಭಿಣಿ ಪತ್ನಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಂಥದ್ದು ಸ್ವಾಮಿ ಕುಟುಂಬ ಪತಿ ಸ್ವಾಮಿಯನ್ನ ನೆನೆದು ಪತ್ನಿ ಸಹನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅದು ಎಂಥ ಸಂದರ್ಭ ಬೇರೆ ಪಾಪ ಪ್ರೆಗ್ನೆಂಟ್ ಆಗಿರುವಂಥ ಟೈಮ್ನಲ್ಲಿ ಈ ರೀತಿಯಾಗಿ ಪ್ರತಿದಿನ ನೋವಾಗದಿದೆಯಲ್ಲ ಅವರ ಆರೋಗ್ಯದ ಮೇಲೆ ಆ ಮಗುವಿನ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಸೊ ಹೀಗಾಗಿ ಅದೇ ಚಿಂತಾಕ್ರಾಂತರನ್ನಾಗಿ ಮಾಡಿರುವಂಥದ್ದು ರೇಣುಕಾಸ್ವಾಮಿಯ ತಂದೆ ತಾಯಿಯನ್ನು ಆ ಮಗುವಿನ ಮೇಲೆ ಏನಾದರೂ ಎಫೆಕ್ಟ್ ಆಗಿಬಿಟ್ರೆ ಅನ್ನುವಂಥ ಒಂದು ಆತಂಕ ಕೂಡ ಅವರಲ್ಲಿ ಕಾಡ್ತಾ ಇದೆ ಕುಟುಂಬ ನಿರ್ವಹಣೆಗೂ ಕೂಡ ಸ್ವಾಮಿ ಕುಟುಂಬಕ್ಕೆ ಕಷ್ಟದ ರೀತಿಯಲ್ಲಿ ಪರಿಸ್ಥಿತಿ ಇರುವಂಥದ್ದು ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಚಿತ್ರದುರ್ಗದಿಂದ ಕಾಶಿನಾಥ ಶಿವನಗೌಡರ ರೇಣುಕಾಸ್ವಾಮಿಯವರ ತಂದೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಕಾಶಿನಾಥ್ ಸರ್ ಹೇಗಿದ್ದೀರಾ ಹೇಗಿದೆ ನಿಮ್ಮ ಮನೆಯ ಪರಿಸ್ಥಿತಿ ಈಗ ನಮಸ್ಕಾರ ಸರ್ ಹೇಗಿದ್ದೀರಾ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಪರಿಸ್ಥಿತಿ ಹಾಗೇ ಇದೆ ಸರ್ ಏನು ದಿನಕ್ರಮೇಣ ಸ್ವಲ್ಪ ನಮಗೆ ಒಂದು ಎಲ್ಲರೂ ಸಾಂತ್ವನ ಹೇಳಿದ್ರಿಂದ ಒಂದು ಸ್ವಲ್ಪ ಆತ್ಮಸ್ಥೈರ್ಯ ಬರ್ತಾ ಇದೆ ಆದ್ರೆ ನಾವು ದುಃಖದಿಂದ ಇನ್ನೂ ಹೊರಬರ್ತಿಲ್ಲ ನಮ್ಮ ಮನೆತನಕ್ಕೆ ಸ್ವಲ್ಪ ಇನ್ನೂ ಇದು ಶಕ್ತಿ ಬೇಕಾಗಿದೆ ನಮಗೆ ಅದರಲ್ಲೂ ನಮ್ಮ ಮನೆಯವರು ಮತ್ತು ಸೊಸೆ ಬಹಳ ಅವ್ರು ನೊಂದ್ಕೊಂಡಿದ್ದಾರೆ ಅವ್ರಿಗೆ ಸಮಾಧಾನ ಮಾಡೋದು ಕಷ್ಟ ಅವರು ನಮ್ಮ ಮನೆಯವರು ತಾಯಿ ಅಣ್ಣ ತಮ್ಮ ಎಲ್ಲಾ ಬರ್ತಾ ಇದ್ದಾರೆ ಬಂದ್ ಮಾಡ್ತಾನೆ ಇದ್ದಾರೆ ನಮ್ಮ ಸೊಸೆ ಅವರ ಅಣ್ಣ ತಮ್ಮ ತಂದೆ ತಾಯಿ ಎಲ್ಲಾ ಬಂದು ಆತ್ಮಸ್ಥೈರ್ಯ ತುಂಬ್ತಾ ಇದ್ದಾರೆ ಆದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಮುಂದಿನ ಜೀವನದ ಭವಿಷ್ಯದ ಇರೋದ್ರಿಂದ ಹೇಗೆ ಜೀವನ ಮುಂದೆ ನಾವು ನಡೆಸ್ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಮರವು ಒಂದ್ ಕಡೆ ಮಾಡ್ಬೇಕಂದ್ರೆ ಇನ್ನೊಂದ್ ಕಡೆ ಜೀವನದ ಆಧಾರ ಹೇಗೆ ಮುಂದಿನ ಜೀವನದ ಬಗ್ಗೆ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದನ್ನ ಒಂದು ನಮಗೆ ಅದು ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಂಡಿದೆ ಅಲ್ಲ ನಾಳೆಗೆ 1 ತಿಂಗಳಾಗತ್ತೆ ಆಕ್ಚುಲಿ ರೇಣುಕಾಸ್ವಾಮಿಯವರ ಕೊಲೆ ಆಗಿ ನಿಜಕ್ಕೂ ಒಬ್ಬರ ತಂದೆ ಹತ್ರ ಮಗನ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಸ್ಬೇಕಾದ್ರೆ ಸಾಕಷ್ಟು ನೋವಿರುತ್ತೆ ನಿಮ್ಗೆ ಸಹಜವಾಗಿ ಪುತ್ರ ಶೋಕ ನಿರಂತರಂ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಿರಂತರವಾಗಿ ಪ್ರತಿದಿನ ಕಾಡ್ತಾ ಇರ್ತಾರೆ ಗೊತ್ತಿದೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಎಲ್ರು ಸರ್ ಹಲೋ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಾಶಿನಾಥ್ ಅವ್ರೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಮಗನನ್ನ ಬಿಕಾಸ್ ನಾಳೆಗೆ 1 ತಿಂಗಳಾಗ್ತಾ ಇದೆ ನಿಮ್ಮ ಮಗ ಸಾವನ್ನಪ್ಪಿ ನಿಮ್ಮ ಮಗನನ್ನ ಇವರೆಲ್ಲರೂ ಕೂಡ ಸೇರ್ಕೊಂಡು ಕೊಲೆ ಮಾಡಿ ಪ್ರತಿದಿನ ಪ್ರತಿ ಗಳಿಗೆಯಲ್ಲೂ ಅವ್ರ ನೆನಪಾಗ್ತಾ ಇದೆ ಯಾಕಂದ್ರೆ ಅವನು ಓಡಾಡ್ತಿದ್ದು ಊಟ ಮಾಡ್ತಿದ್ದು ತಿಂಡಿ ತಿಂತಿದ್ದು ತಂದೆ ಜೊತೆಗೆ ತಾಯಿ ಜೊತೆಗೆ ಹೆಂಡತಿ ಜೊತೆಗೆ ತಂಗಿ ಜೊತೆಗೆ ನಮ್ಮ ಮಗಳ ಜೊತೆಗೆ ನಮ್ಮ ತಾಯಿ ಜೊತೆಗೆ ಅವ್ರೇನು ಸಂಪರ್ಕದಲ್ಲಿ ಇದ್ರಲ್ಲ ಮಾತುಕತೆ ಅವೆಲ್ಲ ಮತ್ತೆ 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 ಅವನ ಜಾಗ ಅವನು ಓಡಾಡ್ತಿದ್ದ ಜಾಗ ಊಟ ಮಾಡ್ತಿದ್ದ ಜಾಗ ಕುತ್ಕೊಂಡ್ತಿದ್ದು ಟಿವಿ ನೋಡ್ತಿದ್ದು ಆ ಜಾಗಗಳೆಲ್ಲ ಕಣ್ ಮುಂದೆ ಬರ್ತವೆ ಎಲ್ಲ ಬರ್ತಾ ಇದಾವೆ ಹೆಂಗ್ ಮರೆಯಕ್ ಆಗ್ತಾ ಇಲ್ಲ ಅವನು ಮಾಡ್ತಾ ಇದ್ದ ಅವ್ರ ಅಜ್ಜಿಗೆ ಸೇವೆ ಅದು ಬಹಳ ದೊಡ್ಡ ಅನಾಹುತ ಆಗ್ಬಿಟ್ಟು ತಪ್ಪಿಟ್ಟಿದೆ ನಮಗೆ ಯಾಕಂದ್ರೆ ಅವ್ರ 98 ವರ್ಷದ ಅಜ್ಜಿ
ಅವ್ರಿಗೆ ಬಹಳಷ್ಟು ಸೇವೆ ಮಾಡ್ತಾ ಇದ್ದ. ಹ್ಮ್ ಎಲ್ಲರೂ ಮಾಡ್ತಾ ಇದ್ರು. ಅವನು ಕೂಡ ಅಪೋಲೋ ಫಾರ್ಮಸ್ ಇಂದ ಅದು ಇದು ಮೆಡಿಸಿನ್ಸ್ ತರೋದು ಅವೆಲ್ಲ ಮಾಡ್ತಾ ಇದ್ದ. ಬ್ರದರು ಡಾಕ್ಟರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ. ಹ್ಮ್ 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 ಹೀಗಾಗಿ ನಮಗೆ ಅದು ಯಾವ ಕಾರಣಕ್ಕೂ ಮರೆಯಲಿಕ್ಕೆ ಹ್ಮ್ ಸಾಧ್ಯ ಆಗ್ತಾ ಇಲ್ಲ ಈವರೆಗೂ. ಹ್ಮ್ 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 ಆ ಅಜ್ಜಿ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ? ಡೈಲಿ ಕೇಳ್ತಾರಾ ನಿಮ್ ತಾಯಿ? ಇನ್ನು ಕೇಳ್ತಾನೆ ಇದ್ದಾರೆ, ಎಲ್ಲಿದ್ದಾನೆ ಸ್ವಾಮಿ, ಎಲ್ಲಿದ್ದಾನೆ ಸ್ವಾಮಿ, ಕಾಣ್ತಿಲ್ಲಲ್ಲ ಅಂತ. ಹ್ಮ್ ಯಾಕಂದ್ರೆ ನಮ್ಮ ತಾಯಿ ಮಲಗಿರೋ ರೂಮ್ ನಲ್ಲಿನೇ ಆತ ತಲೆ ಬಾಚ್ಕೊಳೋದು ಹ್ಮ್ ಅವೆಲ್ಲ ಮಾಡ್ತಾ ಇದು ಎಲ್ಲ ಮಾಡ್ತಿರೋದು ಹ್ಮ್ ಇವೆಲ್ಲ ಮಾಡ್ತಾ ಇದ್ದ. ಅಜ್ಜಿಗೆ ಹೋಗ್ತಾ ಬರ್ತಾ ವಿಚಾರಿಸ್ತಾ ಇದ್ದ. ಹ್ಮ್ ಅಜ್ಜಿಗೆ ಚೇಷ್ಟೆ ಮಾಡ್ತಾ ಇದ್ದ. ಹ್ಮ್ ಅಜ್ಜಿಗೆ ಒಂಥರ ಚುಡಾಯಿಸ್ತಾ ಇದ್ದ. ಹ್ಮ್ ಹ್ಮ್ ಅವೆಲ್ಲ ಮಾಡ್ತಾ ಕೇಳ್ತಾ ಇದ್ದೆ, ಹ್ಮ್ ಈಗ ಎಲ್ಲಿ ಸ್ವಾಮಿ, ಎಲ್ಲಿ ಸ್ವಾಮಿ, ಎಲ್ಲಿ ಅಂತ. ಅಜ್ಜಿಗೆ ಇನ್ನು ಗೊತ್ತಾಗಿಲ್ವಾ ರೇಣುಕಾ ಸ್ವಾಮಿ ಸಾವನ್ನಪ್ಪಿರೋದು? ಗೊತ್ತಾದ್ರೆ ಅವ್ರಿಗೆ 98 ವರ್ಷ ಅಲ್ಲ. ಹ್ಮ್ ಗೊತ್ತಾಗಿ ಅವ್ರಿಗೆ ಸ್ಟ್ರೋಕ್ ಆಗಿದೆ. ಓಕೆ. ಅವ್ರಿಗೆ ಮನುಷ್ಯ ಶಾಕ್ ಆಗಿ ಹ್ಮ್ 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 ಸ್ಟ್ರೋಕ್ ಆಗಿದೆ. ಅವರೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಹ್ಮ್ ಆದ್ರೂ ಅರುಮರವಲ್ಲ. ಆದ್ರೂ ಸ್ವಾಮಿಯಲ್ಲಿ ಸ್ವಾಮಿಯಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಆಕ್ಚುಲಿ ಕೆಲವರು ತುಂಬಾ ಹಿರಿಯರಿದ್ದಂಥ ಸಂದರ್ಭದಲ್ಲಿ ಮನೇಲಿ ಇನ್ನೂ ಕೂಡ ತುಂಬಾ ಬಾಳಿ ಬದುಕಬೇಕಾದಂಥವ್ರು ಯಾರಾದರೂ ಸಾವನ್ನಪ್ಪಿಟ್ರೆ ವಯಸ್ಸಾದಂಥವ್ರಿಗೆ ಒಂದು ರೀತಿಯಾಗಿ ಒಂಥರ ಬೇಸರ. ನಮ್ಮನ್ನು ದೇವರು ಕರ್ಕೊಳ್ಳೋದು ಬಿಟ್ಟು ಇವನನ್ನು ಯಾಕೆ ಕರ್ಕೊಂಡ್ಬಿಟ್ಟ, ಎಂಥ ಕ್ರೂರಿ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಾ ಇರ್ತಾರೆ. ಒಂದು ರೀತಿಯಾದಂಥ ಬೇಜಾರಿರುತ್ತೆ. ಪಾಪ ಆ ಅಜ್ಜಿ ಮನಸ್ಥಿತಿನೂ ಮೋಸ್ಟ್ ಪ್ರಾಬಲಿ ಹಂಗೆ ಇರುತ್ತೆ ಅಂತ ಅನ್ಕೊಳ್ತೀನಿ ನಾನು. ಹೌದು ಸರ್, ಬಹಳ ಅವರು ಪ್ರತಿ ದಿನದಲ್ಲಿ 3-4 ಸಲ ಅಲ್ಲಿ ಅಜ್ಜಿ ಹತ್ರ ಹೋಗ್ತಿದ್ದ. ಅಲ್ಲೆಲ್ಲ ಮಾತಾಡಿಸ್ತಿದ್ದ. ಅಜ್ಜಿನೂ ಊಟ ಮಾಡದೆ ತಿಂಡಿ ತಿಂದ ನಮ್ಗೆಲ್ಲ ಜೋರ್ ಮಾಡ್ತಿದ್ದ. ಅದಕ್ಕೆ ಸರಿಯಾಗಿ ಕುಡಿಸ್ರಿ ಮಾಡಿಸ್ರಿ, ಅವೇನೋ ಪ್ರೋಟೀನ್ ಪೌಡರ್ ಎಲ್ಲ ತಂದು ಕೊಡ್ತಿದ್ದ, ಕುಡಿಸ್ರಿ ಮಾಡ್ರಿ ಅಂತ. ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅವ್ರ ನಮ್ಮ ತಾಯಿಗೆ ನಮಗೂ ಕೂಡ ಸ್ವಲ್ಪ ಜಗಳ ಆಡ್ತಿದ್ದ, ಸರಿಯಾಗಿ ಕುಡಿಸ್ರಿಲ್ಲ ಅಂತಂದು. ಆದ್ರೆ ಈಗ ಅದೆಲ್ಲ ತಪ್ಪು ಹೋಗ್ಬಿಟ್ಟಿದೆ. ಈಗ ಆಲ್ಮೋಸ್ಟು ದರ್ಶನ್ ಟೀಮ್ ಜೈಲಿಗೆ ಹೋಗಿ 15 ದಿನ ಆಯಿತು. 11ನೇ ತಾರೀಕು ಅವರ ಟೀಮನ್ನೆಲ್ಲರನ್ನು ಕೂಡ ಸೇರಿಸಿ ಬಂಧಿಸಿದ್ದಂಥದ್ದು 1 ತಿಂಗಳಾಗ್ತಾ ಬರ್ತಾ ಇದೆ. ಇದುವರೆಗಿನ ತನಿಖೆ ಬಗ್ಗೆ ಏನು ಹೇಳ್ತೀರಾ ಕಾಶಿನಾಥ್ ಅವರೇ? ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ, ಹಾಗೆ ಸಾಕಷ್ಟು ಜನ ಗೃಹ ಸಚಿವರಿಂದ ಹಿಡಿದು ಎಲ್ಲ ಪಕ್ಷದ ನಾಯಕರುಗಳು ಕೂಡ ಬಂದಿದ್ರು, ಸಮಾಧಾನ ಪಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಈ ಇದುವರೆಗಿನ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಧಾನ ಇದೆಯಾ ನಿಮಗೆ? ಹೌದು, ಸಮಾಧಾನ ಇದೆ, ನಂಬಿಕೆ ಇದೆ. ಅವ್ರನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ. ಮಾಡ್ತಾ ಇರೋದ್ರಿಂದನೇ ಕೋರ್ಟ್ ಅವರಿಗೆ ಸರಿಯಾದ ಶಿಕ್ಷೆ ಮುಂದುವರಿಸಿದೆ ಅಂತ ಅನ್ಸುತ್ತೆ. ನ್ಯಾಯಾಲಯ ಅದಕ್ಕೆ ಸಾಕ್ಷಿ ಪುರಾವೆ ಒದಗಿಸಿದ್ರಿಂದಾನೇ ಅವ್ರಿಗೆ ಮತ್ತೆ ಹೆಚ್ಚಿನ ಒಂದು ಕಾರಾಗೃಹ ಆಗಿದೆ ಅನ್ಸುತ್ತೆ. ಇಲ್ಲಿವರೆಗೂ ಸರ್ಕಾರ ಆಗ್ಲಿ, ಪೊಲೀಸರಾಗ್ಲಿ, ನಮ್ಮ ಸರ್ಕಾರಿ ನ್ಯಾಯವಾದಿಗಳಾಗ್ಲಿ ಅವರು ಪ್ರಾಮಾಣಿಕವಾಗಿ ಮಾಡಿದ್ರಿಂದನೇ ಈ ರೀತಿಯಲ್ಲಿ ಅವ್ರಿಗೆ ಸ್ವಲ್ಪ ಕಠಿಣತಮ ಶಿಕ್ಷೆ ಆಗಿದೆ, ಆಗುತ್ತೆ ಅಂತ ನಂಬಿಕೆ ಇದೆ. ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಏನಾರ ಲೋಪ ಆದ್ರೆ ನಮಗೆ ನಿಜವಾಗ್ಲೂ ಬಹಳ ನಷ್ಟ ಆಗುತ್ತೆ. ಅದಲ್ಲದೆ ಇಂಥ ಪುಡಿ ರೌಡಿಗಳು ಕೂಡ ಏನ್ ಮಾಡಿದ್ರು ನಾವು ಬದುಕಬಹುದು, ಏನೋ ಮಾಡಿದ್ರು ಗೆದ್ದು ಅವನೇ ಬರ್ತೇವೆ. ಮತ್ತೊಂದು ಕಾಶಿನಾಥ್ ಅವರು, ಈಗ ರೇಣುಕಾ ಸ್ವಾಮಿ ತುಂಬಾ ಜನಕ್ಕೆ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಶ್ಲೀಲ ಮೆಸೇಜ್ ಅನ್ನೆಲ್ಲ ಕಳಿಸ್ತಾ ಇದ್ದ, ನಮಿಗೂ ಕೂಡ ಬಂದಿದೆ ಅಂತ ಕೆಲವರಿಗೆ ಆಲ್ರೆಡಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಿದ್ದನ್ನ ಗಮನಿಸಿದ್ದೀರಾ. ಇನ್ನ ಕೆಲವರು ಹೇಳ್ತಾರೆ ರೇಣುಕಾ ಸ್ವಾಮಿಗೆ ಈ ರೀತಿಯಾಗಿ ಶಿಕ್ಷೆ ಆಗ್ಬೇಕಾಗಿತ್ತು, ಅವ್ನು ಮಾಡಿದ್ ಸರಿನಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ದಾರೆ. ಇಂಥವರ ಪ್ರತಿಕ್ರಿಯೆಗೆ ಏನ್ ಹೇಳಿಕ್ ಬಯಸ್ತೀರಾ ನೀವು? ಸಮರ್ಥನೆ ಅಂತಲ್ಲ, ಅಲ್ಲ ಅವರು ಆ ಕ್ಷಣದಲ್ಲೇ ಅವರು ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ಮಾಡಿದ್ರೆ ಇದೆಲ್ಲ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈಗ ಅವರಾಗಿ ಅವ್ರು ಸುಮ್ನೆ ಇದರಿಂದ ಪ್ರಚೋದನೆ ಕೊಟ್ಟಂತ ಆಗಿದೆಯೇನಂತ, ಮಾಡಿದಾನೆ ಅಂತಂದ ಆಗಿದ್ರೆ, ನನಗೆ ಮಾಡಿದಾನೆ ಇಲ್ಲ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಆ ದಿನವೇ ಮೊದಲೇ ದಿನವೇ ಅಥವಾ 2ನೇ ದಿನವೇ ಅದನ್ನ ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಥವಾ ಏನಾರ ಒಂದು ಅವ್ರು ಕರೆಸಿ ಮಾಡಿದ್ರೆ ಇಷ್ಟು ದೊಡ್ಡ ಅನಾಹುತ ಆಗ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಅವರು ಏನೋ ಫಿಲ್ಮ್ ಆಕ್ಟರ್ಸ್ ಅವ್ರು ಏನಿದಾರಲ್ಲ, ಅವ್ರು ನಮಗ್ ಹಾಕಿದ್ರು ಅಂತ ಏನೋ ಹೇಳ್ತಾರಂತ ಪ್ರಶ್ನೆ ಮಾಡ್ತಿದಾರ. ಅದರಲ್ಲಿ ಅವ್ರು ಯಾಕೆ ಸುಮ್ನೆ ಇದ್ರು ಅಂತ, ಯಾಕೆ ಇಲ್ಲಿವರೆಗೂ ಸುಮ್ನೆ ಇದ್ರು? ಅವ್ರು ಪ್ರಚೋದನೆ ಕೊಟ್ಟಂತ ಆಗಿರ್ಲಿಲ್ಲ. ಹೌದು, ಅವ್ರ ತಪ್ಪ ಅಲ್ವ? ಅವರು ಆ ಕ್ಷಣಕ್ಕೆ ಪೊಲೀಸರಿಗೆ ಅಥವಾ ಇನ್ನೇನು ಒಂದು ವ್ಯವಸ್ಥೆ ಮಾಡಿದ್ರೆ ಅದು ಸರಿ ಹೋಗ್ತಿತ್ತು ಅನ್ನೋ ಭಾವನೆ ನನ್ನಲ್ಲಿದೆ. ಆಮೇಲೆ ಇಷ್ಟೆಲ್ಲ ಅನಾಹುತ ಆಗ್ಲಿಕ್ಕೆ ಯಾವುದೇ ರೀತಿ ಆಗ್ಲಿ, ನನ್ನ ಕಡೆಯಿಂದ ಆಗ್ಲಿ, ದರ್ಶನ್ ಅವ್ರ ಕಡೆಯಿಂದ ಆಗ್ಲಿ ಅನಾಹುತ ಆಗ್ಲಿಕ್ಕೆ
ಅವಕಾಶ ಇರ್ತಿರ್ಲಿಲ್ಲ. ಕೊನೆಯದಾಗಿ ಕಾಶಿನಾಥ್ ಅವರೇ, ಒಂದ್ ಮಾತು, ಯಾಕೆಂದ್ರೆ ಪ್ರೆಗ್ನೆಂಟ್ ಟೈಮಲ್ಲಿ ಹೆಂಡತಿ ಜೊತೆ ಗಂಡ ಇದ್ದಷ್ಟು ಧೈರ್ಯ ಇನ್ಯಾರಿದ್ರೂ ಕೂಡ ಆ ಸ್ಥಾನವನ್ನ ತುಂಬಲಿಕ್ಕೆ ಆಗೋದಿಲ್ಲ. ಈಗ ರೇಣುಕಾ ಸ್ವಾಮಿ ಇಲ್ಲ, ನಿಮ್ಮ ಸೊಸೆಗೆ ಯಾವ ರೀತಿಯಾಗಿ ಧೈರ್ಯವನ್ನ ತುಂಬ್ತಾ ಇದ್ದೀರಾ? ಬಿಕಾಸ್ ಈ ವಿಚಾರದಲ್ಲಿ ಕೊರಗ್ತಾ ಅನಾರೋಗ್ಯ ಏನಾದರೂ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ರೆ ಆ ಮಗುವಿನ ಮೇಲೂ ಕೂಡ ಪರಿಣಾಮ ಬಿದ್ದ್ಬಿಡುತ್ತೆ. ಮತ್ತೊಂದು ಜೀವ ಹುಡ್ತಾ ಇರುವಂಥದ್ದು. ಹೇಗೆ ಸಮಾಧಾನ ಮಾಡ್ತಿದ್ದೀರಾ? ಎಲ್ಲರೂ ಕೂಡ ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ದೀರಾ, ಆರೈಕೆ ಮಾಡ್ತಾ ಇದ್ದೀರಾ ಅವ್ರನ್ನ? ಆರೈಕೆ ನಡೀತಾ ಇದೆ. ಪ್ರತಿ ಸಲ ನಾವು ಡಾಕ್ಟರ್ ಕಾಣ್ತಾ ಇದೀವಿ. ಅದಕ್ಕೋಸ್ಕರ ಅವ್ರು ನಮ್ಮ ಡಾಕ್ಟರ್ ಅವ್ರನ್ನ ಏನ್ ಮಾಡಿದ್ದಾರೆ, ಕೌನ್ಸಿಲಿಂಗ್ ಮಾಡಿಸಿದ್ದಾರೆ. ಡಾಕ್ಟ್ರು ಅವ್ರ ಎಕ್ಸ್ಪರ್ಟ್ ಡಾಕ್ಟರ್ ಕಡೆಯಿಂದ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಅಲ್ಲಿಗೂ ಕೂಡ ಮನಸ್ಸಿನಲ್ಲಿ ಇದ್ದೇ ಇರ್ತತಿ, ಇಲ್ಲ ಅಂತಲ್ಲ. ನೀವು ಹೇಳ್ದಂಗೆ ಅದು ಆದಷ್ಟು ನಾವು ಅವಳನ್ನ ಯಾವುದೇ ರೀತಿ ತೊಂದರೆ ಆಗ್ಲಿಲ್ದಂಗೆ ಅವಳಿಗೆ ಏನು ಅವಳಿಗೆ ಸಹಕಾರ ಬೇಕು ಅವನ್ನೆಲ್ಲ ಮಾಡ್ತಾ ಇದೀವಿ. ಅವೆಲ್ಲ ಮಾಡ್ತಾ ಇದೀವಿ ಕೂಡ. ಆಕಿನೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ಸ್ವಲ್ಪ ಸುಧಾರಣೆ ಆಗಿದೆ. ಆದ್ರೂ ಇನ್ನು ದುಃಖದಿಂದ ಏನು ಹೊರ ಬಂದಿಲ್ಲ. ನೀವ್ ಹೇಳ್ದಂಗೆ ಅದು ಪರಿಣಾಮ ಆಗ್ಲಿಲ್ದಂಗೆ ನಾವು ಕಾಯ್ಕೊಳ್ಬೇಕಾದ್ದು ನಮ್ದು ದೊಡ್ಡ ಜವಾಬ್ದಾರಿ ಇದೆ. ಆ ರೀತಿಯಲ್ಲಿ ಪ್ರಯತ್ನನ ನಾವು ಮಾಡ್ತಾನೆ ಇದೀವಿ. ಎಲ್ಲರೂ ನಮ್ಮ ಮನೆಯವರಾಯ್ತು, ನಮ್ಮ ಮಗಳು ಆಯ್ತು, ಎಲ್ಲರೂ ಕೂಡ ಅವ್ರ ಬಂಧು ಬಳಗ ಕೂಡ ಆಕಿ ಆತ್ಮಸ್ಥೈರ್ಯ ತುಂಬ್ತಾ ಇದಾರೆ. ಅವಳಿಗೆ ಏನಾರ ಒಂದು ಜೀವನ ಆಧಾರ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಸರ್ಕಾರಕ್ಕೆ ಈ ರೀತಿ ಇಡೀ ಸಮಾಜ ಆಕ್ಚುಲಿ ನಿಮ್ ಪರವಾಗಿ ನಿಂತಿದೆ. ಸಾಕಷ್ಟು ಜನ ಬಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಕಾಶಿನಾಥ್ ಅವರೇ, ರೇಣುಕಾ ಸ್ವಾಮಿ ಕೊಲೆ ಬರ್ಬರವಾಗಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದ ಜನ ಮರಗಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ಸೊಸೆಯನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ, ಹಾಗೆ ನೀವು ಕೂಡ ಅಷ್ಟೇ. ದೇವರು ನಿಮ್ಗೆ ಶಕ್ತಿ ಕೊಡ್ಲಿ, ಆ ನೋವನ್ನ ಮರೆಸುವಂತ ಶಕ್ತಿ ಬರಲಿ ಅಂತ ಕೇಳ್ಕೊಳ್ತಾ ಈ ಮಾತನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಕಾಶಿನಾಥ್ ಅವರೇ, ಇಷ್ಟು ತನಕ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.